ಇನ್ನು ಮುಡಾದಿಂದ ಅಕ್ರಮ ಸೈಟ್ ಹಂಚಿಕೆ ಪ್ರಕರಣದಲ್ಲಿ ಲೋಕಾಯುಕ್ತ ಪೊಲೀಸರ ಬಿ ರಿಪೋರ್ಟ್ ಸಲ್ಲಿಕೆ ಬಳಿಕ ಸಿಎಂ ಸಿದ್ದರಾಮಯ್ಯ ಸ್ವಲ್ಪ ರಿಲೀಫ್ನಲ್ಲಿದ್ದರು. ಆದರೆ ಆ ನೆಮ್ಮದಿಗೆ ಭಂಗ ತರುವುದಕ್ಕೆ ಇಡಿ ಸಜ್ಜಾಗಿದೆ. ತಾನು ಕಲೆ ಹಾಕಿರುವಂಥ 27 ದಾಖಲೆಗಳನ್ನು ಪರಿಶೀಲಿಸುವಂತೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಮನವಿ ಮಾಡಿದೆ. ಮುಡಾದಿಂದ ಅಕ್ರಮ ನಿವೇಶನ ಹಂಚಿಕೆ ಪ್ರಕರಣದಲ್ಲಿ ಸಿದ್ದರಾಮಯ್ಯಗೆ ಸಂಕಷ್ಟಗಳು ದೂರವಾಗಿವೆ. ಆರೋಪ ಸಾಬೀತಾಗಿಲ್ಲವೆಂದು ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಸಲ್ಲಿಸಿದ್ರೂ ಅದನ್ನು ಪ್ರಶ್ನಿಸಿ ದೂರುದಾರ ಸ್ನೇಹಮಯಿ ಕೃಷ್ಣ ಅರ್ಜಿ ಸಲ್ಲಿಸಿದ್ದಾರೆ. ಇದೇ ಪ್ರಕರಣದಲ್ಲಿ ಮಧ್ಯಂತರ ಅರ್ಜಿ ಸಲ್ಲಿಸಿರುವ ಇಡಿ ಲೋಕಾಯುಕ್ತ ಪೊಲೀಸರ ಬಿ ರಿಪೋರ್ಟ್ಗೆ ತಮ್ಮ ತಕರಾರನ್ನು ಪರಿಗಣಿಸುವಂತೆ ಮನವಿ ಮಾಡಿದೆ. ಮುಡಾ ಹಗರಣದ ಪ್ರತ್ಯೇಕ ತನಿಖೆ ನಡೆಸಿದ ಇಡಿ 27 ದಾಖಲೆಗಳ ಸಹಿತ ಲೋಕಾಯುಕ್ತ ಪೊಲೀಸರೊಂದಿಗೆ ತನಿಖೆಯ ಮಾಹಿತಿ ಹಂಚಿಕೊಂಡಿದೆ. ಆದರೆ ಅವುಗಳನ್ನು ಪರಿಗಣಿಸದೆ ಲೋಕಾಯುಕ್ತ ಪೊಲೀಸರು ಆರೋಪ ಸಾಬೀತಾಗಿಲ್ಲವೆಂದು ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ. ಹೀಗಾಗಿ ತಮ್ಮ ವಾದವನ್ನು ಆಲಿಸುವಂತೆ ಇಡಿ ಮನವಿ ಮಾಡಿದೆ. ಆದರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜಡ್ಜ್ ಸಂತೋಷ್ ಗಜಾನನ ಭಟ್ ಇಡೀ ಅರ್ಜಿ ವಿಚಾರಣೆಗೆ ಯೋಗ್ಯವೇ ಎಂಬುದರ ಬಗ್ಗೆ ಮೊದಲು ಮನವರಿಕೆ ಮಾಡುವಂತೆ ಸೂಚಿಸಿದ್ರು. ಅದರಂತೆ ಇಂದು ಇಡಿ ಪರ ವಕೀಲ ಮಧುಕರ್ ದೇಶಪಾಂಡೆ ಕೋರ್ಟ್ ಪ್ರಶ್ನೆಗಳಿಗೆ ಉತ್ತರಿಸಿದ್ರು. ದೂರುದಾರನಾಗಿ ಇಡಿ ಈ ಅರ್ಜಿ ಸಲ್ಲಿಸುತ್ತಿಲ್ಲ. ದೂರುದಾರರ ಅರ್ಜಿಗೆ ಪೂರಕವಾಗಿ ಇಡಿ ಬಿ ರಿಪೋರ್ಟ್ಗೆ ತಕರಾರು ಅರ್ಜಿ ಸಲ್ಲಿಸಿದೆ. ಇಡಿ ಪ್ರತ್ಯೇಕವಾಗಿ ತನಿಖೆ ನಡೆಸಿ 27 ದಾಖಲೆಗಳನ್ನು ಸಂಗ್ರಹಿಸಿದೆ. ಇಡಿ ತನಿಖೆಯ ವಿವರವನ್ನ ಲೋಕಾಯುಕ್ತ ಪೊಲೀಸರೊಂದಿಗೆ ಹಂಚಿಕೊಂಡಿದ್ರೂ ಅದನ್ನ ಅವರು ಪರಿಗಣಿಸಿಲ್ಲ. ಹೀಗಾಗಿ ಇಡಿ ಕೂಡ ಸಮಸ್ಯೆಗೊಳಗಾಗಿರುವುದರಿಂದ ನಮ್ಮ ತನಿಖೆಯ ವಿವರ ಸಲ್ಲಿಸಲಿಕ್ಕಾದರೂ ಅವಕಾಶ ನೀಡಬೇಕು. ನೀವು ಕೋರ್ಟ್ಗೆ ತನಿಖೆ ದಾಖಲೆಗಳನ್ನ ಸಲ್ಲಿಸಲು ಅವಕಾಶ ಕೊಡ್ತೀವಿ ಅಂದ್ರೂ ಮುಂದೆ ದೂರುದಾರರೇ ತಮ್ಮ ದೂರನ್ನ ಹಿಂಪಡೆದ್ರೆ ಇಡಿ ಸ್ಥಾನಮಾನ ಏನು? ಇಡಿಗೆ ಈ ಕೇಸ್ನಲ್ಲಿ ಪ್ರತ್ಯೇಕ ಅಸ್ತಿತ್ವ ಇಲ್ಲವಲ್ಲ? ತಮಿಳುನಾಡಿನ ಕೇಸ್ ಒಂದರಲ್ಲಿ ಸ್ಥಳೀಯ ಪೊಲೀಸರು ಬಿ ರಿಪೋರ್ಟ್ ಸಲ್ಲಿಸಿದ್ರು. ಅದನ್ನು ಪ್ರಶ್ನಿಸಲು ಸುಪ್ರೀಂ ಕೋರ್ಟ್ಗೆ ಇಡಿ ಅನುಮತಿ ನೀಡಿತು. ಇಡಿ ಪ್ರತ್ಯೇಕ ತನಿಖೆ ನಡೆಸಿ ಅಪರಾಧದ ಸಂಪತ್ತನ್ನು ಪತ್ತೆ ಹಚ್ಚಿದರೆ ಬಿ ರಿಪೋರ್ಟ್ ಮೂಲಕ ಇಡಿ ತನಿಖೆಯನ್ನ ಮುಚ್ಚಿ ಹಾಕಲಾಗದು. ಬಿ ರಿಪೋರ್ಟ್ ಬಗ್ಗೆ ತೀರ್ಮಾನಿಸುವಾಗ ಇಡಿ ತನಿಖೆಯನ್ನ ಕೋರ್ಟ್ ಪರಿಗಣಿಸಬೇಕು. ಇಡಿ ತನಿಖೆ ಅಪರಾಧದಿಂದ ಗಳಿಸಿದ ಸಂಪತ್ತಿಗೆ ಸೀಮಿತವಾಗಿದೆ. ಬಿ ರಿಪೋರ್ಟ್ ತಿರಸ್ಕರಿಸಿದ ಬಳಿಕವೂ ದೂರುದಾರ ಕೇಸ್ ಮುಂದುವರಿಸಲು ಇಚ್ಛಿಸದಿದ್ರೆ ಇಡಿ ದೂರುದಾರನ ಸ್ಥಾನ ತುಂಬಲಾಗುವುದಿಲ್ಲ. ಇಡಿ ತನಿಖೆಗೆ ಈ ಕೋರ್ಟ್ ಆದೇಶ ನೀಡಿಲ್ಲ. ಹೀಗಾಗಿ ಈ ಕೋರ್ಟ್ನ ವ್ಯಾಪ್ತಿಯಲ್ಲಿಲ್ಲದಿರುವ ಇಡಿ ತನಿಖೆಯ ವರದಿಯನ್ನು ಕೋರ್ಟ್ ಸ್ವೀಕರಿಸಲು ಸಾಧ್ಯವೇ? ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಲೋಕಾಯುಕ್ತ ಎಸ್ಪಿಪಿ ವೆಂಕಟೇಶ್ ಅರಬಟ್ಟಿ, ಇಡಿಗೆ ತಕರಾರು ಅರ್ಜಿ ಸಲ್ಲಿಸುವ ಅಧಿಕಾರವಿಲ್ಲ. ಕೋರ್ಟ್ಗೆ ದಾಖಲೆಗಳನ್ನು ಇಡಿ ಸಲ್ಲಿಸುವಂತಿಲ್ಲ. ಇದಕ್ಕೆ ನಮ್ಮ ಆಕ್ಷೇಪವಿದೆ ಅಂದ್ರು. ಈ ವೇಳೆ ಮಧ್ಯ ಪ್ರವೇಶಿಸಿದ ಇಡಿ ಪರ ವಕೀಲ ಮಧುಕರ್ ದೇಶಪಾಂಡೆ, ಇಡಿ ಕೂಡ ಒಂದು ತನಿಖಾ ಸಂಸ್ಥೆಯಾಗಿದೆ. ತನಿಖೆ ವೇಳೆ ಸಿಕ್ಕ 27 ದಾಖಲೆಗಳನ್ನ ನಾಳೆ ಕೋರ್ಟ್ಗೆ ಸಲ್ಲಿಸುತ್ತೇವೆ. ಹೀಗೆ ಇಡಿ ಪರ ವಕೀಲರು ಕೋರ್ಟ್ನಲ್ಲಿ ವಾದ ಮಂಡಿಸಿದ್ರು. ಸದ್ಯ ತನಿಖೆ ವೇಳೆ ಸಂಗ್ರಹಿಸಿರುವ 27 ದಾಖಲೆಗಳನ್ನ ಕೋರ್ಟ್ಗೆ ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಸಲು ಇಡಿ ಮುಂದಾಗಿದೆ. ಇದಕ್ಕೆ ಲೋಕಾಯುಕ್ತ ಪೊಲೀಸರ ಪರ ಎಸ್ಪಿಪಿ ತಕರಾರು ತೆಗೆದಿದ್ದಾರೆ. ಈ ಬಗ್ಗೆ ನಾಳೆ ವಾದ ಮಂಡನೆ ಮುಂದುವರಿಯಲಿದ್ದು, ಬಿ ರಿಪೋರ್ಟ್ ಬಗ್ಗೆ ತೀರ್ಮಾನಿಸುವಾಗ ಇಡಿ ದಾಖಲೆಗಳನ್ನು ಪರಿಗಣಿಸಬೇಕೋ ಬೇಡವೋ ಎಂಬ ಬಗ್ಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಿರ್ಧರಿಸಬೇಕಿದೆ. ರಮೇಶ್, ಟಿವಿ9 ಬೆಂಗಳೂರು.